ರಿಂಗನ್ನು ಅಷ್ಟು ಇದಕ್ಕೂ ಮಾಡಿ ಮುಗಿಸಿದ್ವಿ. ಇದಕ್ಕೆ ಒಂದು ಸುಮಾರು ಒಂದು 3 ದಿನ ತಾಕ್ತು ನಮಗೆ. ಒಂದೊಂದು ಒಪ್ಪತ್ತು ಒಂದು ಫುಲ್ ಡೇ ಅಲ್ಲಿ ನೀರು ಸರಿಯಾಗಿ ಬುಡಕ್ಕೆ ಬೀಳೋದಿಲ್ಲ, ಹರಡಿ ಕೆಳಗೆ ಮತ್ತು ಬೇರೆ ಕಡೆ ಬೀಳತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಇಲ್ಲಿ ಸೈಡಿಗೆ ಹೋಗಿ ಬೀಳತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಒಂದು ಹಾಳೆ ಇಟ್ಟು ಬುಡಕ್ಕೆ ಬೀಳೋ ಥರ ಮಾಡಿಟ್ಟಿದ್ದೀನಿ. ಸೊ ಬಟ್ ಯಾವುದೇ ರೀತಿ ಅಂತ ನನಗೆ ಏನೂ ಗೊತ್ತಾಗಿಲ್ಲ, ಡೌಟ್ಸ್ ಅಂದರೆ ನಾನೇನು ತಪ್ಪು ಮಾಡಿದ್ದೀನಿ ಅಥವಾ ಏನು ಅಂತ ಹೇಳ್ಬಿಟ್ಟು. ಆದರೂ ಕೂಡ ನಾನು ವೀಡಿಯೋಸ್ ಹಾಕಿದ್ರೂ ಕೂಡ ವ್ಯೂವ್ಸು ಒಂದು 30-40 ಇದೇ ಥರ ಅಷ್ಟೇ ಬರ್ತಾ ಇದೆ. ಬಟ್ ಓಡ್ತಾನೂ ಇಲ್ಲ ವ್ಯೂವ್ಸು ಕೂಡ. ಹಾಗೆ ಸಬ್ಸ್ಕ್ರೈಬರ್ಸು ಕೂಡ ಎಷ್ಟಕ್ಕೆ ಸ್ಟಾಪ್ ಆಗಿದೆ, 1 ಮಂತ್ ಆಯಿತು ಎಷ್ಟಕ್ಕೆ ಸ್ಟಾಪ್ ಆಗಿದೆ. ಅಷ್ಟಕ್ಕೆ ಒಂದು ಸುಮಾರು 6 ಬೀಜಕ್ಕೆ ಇಟ್ಟಿದ್ವಿ, ಇಲ್ಲಿ ಇಟ್ಟಿದ್ವಿ. ಈಗ ನೆಕ್ಸ್ಟ್ ಮನೆ ಹತ್ರದಲ್ಲಿರೋದು ಒಂದೊಂದು 20 ಸಸಿಗೆ ನಾವು ಹಾಕ್ತಿದ್ರಾಗಿತ್ತು ಗೊಬ್ಬರನ. ಈಗ ಆ ಕೆಲಸನೂ ಸ್ಟಾಪ್ ಮಾಡಿಬಿಟ್ಟು ಸುಮ್ಮನೆ ಆ ಪೆಟ್ರೋಲ್ ಕಂಬ ಏನಂತಾರ ಪಪ್ಪ ಇದಕ್ಕೆ, ಜಾಗ ಸಿಕ್ಕಿಲ್ಲ ಕಟ್ ಮಾಡುವ ಮಷಿನ್ ಉಂಟಲ್ಲ, ಸುಮ್ಮನೆ ಯಾಕೆ ಅಂತ ಹೇಳಿಬಿಟ್ಟು. ಆದರೆ ನನಗೆ ಮಷಿನ್ ಬಗ್ಗೆ ಅದರದ್ದು ಕಟರ್ ಮಷಿನ್ ಇರುತ್ತಲ್ಲ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಮ್ಮ ಅಪ್ಪಂಗೆ ತನಗೆ ಗೊತ್ತಿದೆ ಅಂತ ಅಂದರು. ಆ ಮಷಿನ್ನ ನೋಡುವಂಥ ಭಾಗ್ಯ ನನಗೆ ಸಿಕ್ತು. ಇಲ್ಲಾಂತಂದರೆ ಗೊಬ್ಬರ ಹೊರದಿನ ಬಂದು ಮುಟ್ತಿದ್ನೋ ಅಥವಾ ಬಿಸಿಲಾಗುವಷ್ಟು ಒಣಸ್ಲಿಕ್ಕೆ ಹಾಕಬೇಕು. ತಡಿಯೋ ಮಾರೆಯ ನೀನೊಬ್ಬ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ತುಂಬ ದಿನಗಳಿಂದ ಲಾಗ್ ಮಾಡ್ತಾ ಇರಲಿಲ್ಲ. ಯಾಕೆ ಮಾಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಲಾಗಲ್ಲಿ ನಿಮಗೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ. ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ, ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು. ಸೊ ತುಂಬ ದಿನಗಳ ಟೈಮ್ ಮಧ್ಯದಲ್ಲಿ ಗ್ಯಾಪ್ ತಗೊಂಡು ಮತ್ತೆ ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಸೊ ಲೆಟ್ಸ್ ಗೋ. ಈ ತೋಟದ್ದು ನಾವು ಗೊಬ್ಬರ ಹಾಕಲಿಕ್ಕೆ ತಂದು ಹಾಕ್ಕೊಂಡಿದ್ದೀವಲ್ಲ, ಗೊಬ್ಬರ ಅಂತ ಸಗಣಿ ಗೊಬ್ಬರನ ಅದನ್ನು ಹಾಕಲಿಕ್ಕೆ ಬುಡನ ಮಾಡ್ತಾಯಿದ್ರಾಗಿತ್ತು. ಬುಡ ದೊಡ್ಡದಾಗಿ ಮಾಡಿಬಿಟ್ಟು ಗೊಬ್ಬರನ ಹಾಕಿಬಿಟ್ಟು ಅಂತ ಹೇಳ್ಬಿಟ್ಟು. ಸೊ ತುಂಬ ದಿನ ಆಯಿತು ಈ ಕೆಲಸ ಆ ಕೆಲಸ ತಿರುಗಾಟ ಅದು ಇದು ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡಲಿಕ್ಕೆ ಮುಟ್ಟಿಲ್ಲ, ಮನೆ ಕಡೆಯೂ ಕೆಲಸ ಮಾಡೋಕ್ಕಾಗಿಲ್ಲ. ಸೊ ಇದೇ ಥರವಾಗಿ ತುಂಬ ದಿನ ಡಿಲೇ ಆಯಿತು, ಕೆಲಸ ಮಾಡಲಿಕ್ಕೆ ಸಿಗ್ತಾನೇ ಇಲ್ಲ. ಒಬ್ಬರು ಒಂದು ಕಡೆ ಕೆಲಸ, ಇನ್ನೊಬ್ಬರು ಒಂದು ಕಡೆ ಕೆಲಸ, ಹಾಗಾಗಿ ಹೀಗಾಗಿ ಅಂತ ಹೇಳ್ಬಿಟ್ಟು ಈ ತೋಟದ ಗೊಬ್ಬರನ ಹಾಕಾಗಿಲ್ಲ. ಯಾವ ತೋಟದ್ದು ಕೂಡ ಇನ್ನೂ ಕೂಡ ಗೊಬ್ಬರ ಹಾಕೇ ಮುಗ್ದಿಲ್ಲ. ಸೊ ತುಂಬ ದಿನ ಆಯಿತು ಗೊಬ್ಬರನೆಲ್ಲ ಹಾಕಿಬಿಟ್ಟು ಇನ್ನು ಬೇಗ ಮುಗಿಸುತ್ತೆ, ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಬೇಗ ಕೆಲಸ ಮಾಡಿ ಮುಗ್ಸೋಕ್ಕಾಗಿಲ್ಲ. ಈ ರೀತಿಯಾಗಿ ರಿಂಗನ್ನು ಅಷ್ಟು ಇದಕ್ಕೂ ಮಾಡಿ ಮುಗಿಸಿದ್ವಿ. ಇದಕ್ಕೆ ಒಂದು ಸುಮಾರು ಒಂದು 3 ದಿನ ತಾಕ್ತು ನಮಗೆ. ಒಂದೊಂದು ಒಂದು ಫುಲ್ ಡೇ ಎಲ್ಲ ಇಲ್ಲಿ ಬಂದು ಮುಟ್ಟಿ ಕೆಲಸ ಮಾಡಲಿಕ್ಕೆ ನಮಗೆ ಟೈಮೇ ಸಿಗ್ತಿಲ್ಲ. ಒಂದೊಂದು ಒಪ್ಪತ್ತು ಇದೇ ಥರ ಬಂದು ಇಲ್ಲೇ ಕೆಲಸನ ಮಾಡಿ ಮುಗಿಸಿದ್ರು. ಅಕ್ಕನವರು ಕೂಡ ಬಂದಿದ್ರಾಗಿತ್ತು, ಅಕ್ಕ ಬಾವ ಅವ್ರು ಬಂದಾಗಲೂ ಕೂಡ ಅವರೊಂದು 4 ದಿನ ಉಳಿದ್ರು. ಅವ್ರು ಬಂದಿದ್ದ ದಿನ ಒಂದೇ ಬಂದಿದ್ರಾಗಿತ್ತು. ಅದ್ರ ನೆಕ್ಸ್ಟನ್ನು ಕೂಡ ಮನೆಯಲ್ಲೇ ಆ ಕಡೆ ಈ ಕಡೆ ಕೆಲಸ ಅಕ್ಕ ಬಂದಿದ್ದಾಗಿತ್ತು. ಸೊ ಹಾಗಾಗಿ ಕೆಲಸ ಮಾಡೋಕ್ಕೆ ಸಿಕ್ಕಿಲ್ಲ. ಹಾಗೆ ಮತ್ತು ಈ ತೋಟದ ಗೊಬ್ಬರನ ಫಸ್ಟ್ ಹಾಕಿಬಿಟ್ಟು ನೆಕ್ಸ್ಟ್ ಮನೆ ಹತ್ರ ಇರೋ ತೋಟಕ್ಕೆ ಗೊಬ್ಬರನ ಹಾಕುವ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು ಏನಾಗುತ್ತೆ ಏನಿಲ್ವಾ ಅಂತ ಹೇಳಿಬಿಟ್ಟು. ಸೊ ಬನ್ನಿ ಸ್ವಲ್ಪ ನಾನು ತೋರಿಸ್ಬಿಡ್ತೀನಿ ಯಾವ ರೀತಿ ಬುಡನ ಮತ್ತೆ ಮಾಡಿದ್ದೀವಿ ಅಂತೇಳಿ. ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ ನಿಮಗೆ ತೋರಿಸಿದ್ನಾಗಿತ್ತು. ಸೊ ಮತ್ತೆ ಇವಾಗ ಈ ವಿಡಿಯೋದಲ್ಲಿ ಮತ್ತೆ ನಿಮಗೆ ತೋರಿಸ್ತೀವಿ. ಸೊ ಈ ರೀತಿಯಾಗಿ ಬುಡನ ಮಾಡ್ಕೊಂಡಿದ್ರಾಗಿತ್ತು. ಇಲ್ಲಿ ನೀರು ಸರಿಯಾಗಿ ಬುಡಕ್ಕೆ ಬೀಳೋದಿಲ್ಲ, ಹರಡಿ ಕೆಳಗೆ ಮತ್ತು ಬೇರೆ ಕಡೆ ಬೀಳತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಇಲ್ಲಿ ಸೈಡಿಗೆ ಹೋಗಿ ಬೀಳತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಒಂದು ಹಾಳೆ ಇಟ್ಟು ಬುಡಕ್ಕೆ ಬೀಳೋ ಥರ ಮಾಡಿಟ್ಟಿದ್ದೀನಿ. ಸೊ ಎಲ್ಲ ಕಡೆಯೂ ಸೇರಿಸಿ ಬೀಳ್ತಾ ಇಲ್ಲ, ಸೈಡಿಗೆಲ್ಲ ಬೀಳ್ತಾ ಉಂಟು. ಇದಕ್ಕೂ ಕೂಡ ಈ ರೀತಿ ಬುಡನ ಮಾಡಿದ್ದೀವಿ. ಪ್ರತಿಯೊಂದಕ್ಕೂ ಕೂಡ ಹೀಗೆ ಮಾಡ್ಕೊಂಡಿದ್ದೀವಿ. ಸೈಡಿಗೆ ಅಗ್ಲನ ಬುಡನ ಹಾರೆಯಿಂದ ತೆಗೆದುಬಿಟ್ಟು ನೆಕ್ಸ್ಟ್ ಗುದ್ಲಿಂದ ತೆಗ್ದಿದ್ದೀವಿ ಕರೆಕ್ಟಾಗಿ. ಪ್ರತಿಯೊಂದು ಬುಡಕ್ಕೂ ಈ ರೀತಿ ಮಾಡ್ಕೊಂಡಿದ್ದೀವಿ. ಈಗ ಈ ಹೊಂಡ ತುಂಬವಾಗಿ ಸಗಣಿ ಹಾಕ್ಕೊಂಡ್ರೆ ಆಯಿತು. ಗೊಬ್ಬರನ ಅಂದರೆ ಒಂದು ಪ್ಲಾಸ್ಟಿಕ್ ಬುಟ್ಟಿ ಇರುತ್ತಲ್ಲ ಅದ್ರ ಫುಲ್ಲ ಗೊಬ್ಬರನ ಹಾಕ್ತಾಯಿದ್ದೀವಿ. ಒಂದೊಂದು ಅಡಿಕೆ ಸಸಿಗೆ ಒಂದೊಂದಷ್ಟು ಅಷ್ಟಕ್ಕೂ ಕೂಡ ಈ ರೀತಿ ಬುಡನ ಮಾಡಿ ಮುಗಿಸಿದ್ದೀವಿ. ಇನ್ನೇನು ಟೈಮ್ ಸಿಕ್ಕಿದಾಗ ಗೊಬ್ಬರನ ಹಾಕೋದು. ಟೈಮ್ ಸಿಕ್ಕಿದಾಗಲ್ಲ ಅಂತಲ್ಲ, ನಾನು ಅಪ್ಪ ಅಮ್ಮ 3 ಜನ ಸೇರಿಕೊಂಡು ಈ ತೋಟಕ್ಕೆ ನಾವು ಹಾಕ್ಬೋದು. ಯಾಕೆಂದರೆ ಘಟ್ಟ ಇಲ್ಲ, ತೋಟದಲ್ಲೇ ಬಂದುಬಿಟ್ಟಿದೆಯಲ್ಲ ಗೊಬ್ಬರನ. ಹಾಗಾಗಿ ನಾವು 3 ಜನ ಸೇರಿಕೊಂಡು ಗೊಬ್ಬರನ ಹಾಕ್ಬೋದು. ಮತ್ತು ಒಬ್ಬರು ತುಂಬಿಸ್ಕೊಟ್ರೆ ನಾನು ಅಮ್ಮ ಹೋರ್ಬೋದು. ಗೊಬ್ಬರನೂ ಜಾಸ್ತಿ ವೇಟ್ ಇರೋದಿಲ್ಲ, ಒಂದು ಪ್ಲಾಸ್ಟಿಕ್ ಬಿಟ್ಟು ಫುಲ್ ಅಂತಂದರೆ ಅಷ್ಟೊಂದು ವೇಟ್ ಬರೋದಿಲ್ಲ, ನಾವು ಆರಾಮಾಗಿ ಗೊಬ್ಬರನ ಹಾಕ್ಬೋದು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟಾಗಿ 1 ಇಯರ್ ಆಗೋಯಿತು.
ಆದರೆ ಯಾವುದೇ ರೀತಿಯಾದಂತಹ ವ್ಯೂಸ್ ಕೂಡ ಸ್ವಲ್ಪ ಕಡಿಮೆನೇ ಆಗ್ತಾಯಿದೆ. ಸಬ್ಸ್ಕ್ರೈಬರ್ಸು ಕೂಡ ಒಂದು ಕಡೆ ಸ್ಟಾಪ್ ಆಗಿದ್ದು ಅದು ಅಲ್ಲಾಡ್ತಾನೆ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಬೇಜಾರಿತ್ತು. ನಾನು ಯೂಟ್ಯೂಬ್ ಚಾನಲಿಗೆ ಏನಾಗಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದೆ. ಬಟ್ ಏನಂತಲೇ ಗೊತ್ತಾಗ್ತಾ ಇಲ್ಲ. ಸೊ ತುಂಬ ಕಷ್ಟಪಟ್ಟು ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಕೆಲಸ ಜೊತೆಗೆ ಮನೆ ಕೆಲಸದಿಂದ ಹಿಡಿದು ಎಲ್ಲ ಕೆಲಸನ ಜೊತೆಗೆ ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ಚಾನಲ್ ಯಾಕೋ ಗ್ರೋತೇ ಆಗ್ತಾಯಿಲ್ಲ. ಸ್ವಲ್ಪ ಬೇಜಾರಾಯಿತು, ಏನಾಗಿದೆ ನಮ್ಮ ಚಾನಲ್ಗೆ ಅಥವಾ ಏನು ಮಿಸ್ಟೇಕ್ ಮಾಡಿದ್ದೀನಿ ನಾನು ಅಂತ ತುಂಬ ಚೆಕ್ ಮಾಡಿದೆ. ಬಟ್ ಯಾವುದೇ ರೀತಿ ಅಂತ ನನಗೆ ಏನೂ ಗೊತ್ತಾಗಿಲ್ಲ. ಡೌಟ್ಸ್ ಅಂದರೆ ನಾನೇನು ತಪ್ಪು ಮಾಡಿದ್ದೀನಿ ಅಥವಾ ಏನು ಅಂತ ಹೇಳ್ಬಿಟ್ಟು. ಆದರೂ ಕೂಡ ನಾನು ವೀಡಿಯೋಸ್ ಹಾಕಿದ್ರೂ ಕೂಡ ವ್ಯೂವ್ಸು ಒಂದು 30-40 ಇದೇ ಥರ ಅಷ್ಟೇ ಬರ್ತಾ ಇದೆ. ಬಟ್ ಓಡ್ತಾನೂ ಇಲ್ಲ ವ್ಯೂವ್ಸು ಕೂಡ. ಹಾಗೆ ಸಬ್ಸ್ಕ್ರೈಬರ್ಸು ಕೂಡ ಎಷ್ಟಕ್ಕೆ ಸ್ಟಾಪ್ ಆಗಿದೆ, 1 ಮಂತ್ ಆಯಿತು ಎಷ್ಟಕ್ಕೆ ಸ್ಟಾಪ್ ಆಗಿದೆ ಅಷ್ಟಕ್ಕೆ ಸ್ಟಾಪ್ ಹಾಕ್ಕೊಂಡುಂಟು. ಯಾಕೆ ಏನಾಗಿದೆ ಅಥವಾ ನಾನೇನು ಮಿಸ್ಟೇಕ್ ಮಾಡ್ತಿದ್ದೀನ ಅಥವಾ ನಾನು ಅಪ್ಲೋಡ್ ಮಾಡ್ತಿರೋದೇ ಸರಿಯಾಗಿ ಮೆಥಡಲ್ಲಿ ಇಲ್ವಾ ಅಂತ ಏನೂ ಗೊತ್ತಾಗ್ತಿಲ್ಲ. ಹಾಗಾಗಿ ಬೇಜಾರಿಂದ ನಾನು ವ್ಲಾಗ್ಸ್ನ ಮಾಡೋದನ್ನು ಒಂದು ಸ್ವಲ್ಪ ಬೇಜಾರದಿಂದ ನಿಲ್ಲಿಸಿಬಿಟ್ಟಿದ್ದಾಗಿತ್ತು. ಮತ್ತು ಕಂಟಿನ್ಯೂಸ್ ಹಾಕುವ ಆಗಿದ್ದಾಗಲಿ ಅಂಥೇಳಿ ಮತ್ತೆ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ಅಕ್ಕನವ್ರು ಬಂದಿದ್ರಾಗಿತ್ತು. ಅವ್ರು ಬಂದಾಗ ಕಂಟಿನ್ಯೂಸ್ ಆಗಿ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗಿತ್ತು. ಅವ್ರು ಬಂದಿದ್ದ ದಿನ ಒಂದೇ ಲಾಗ್ ಮಾಡಿದೆ. ಮತ್ತು ಲಾಗ್ ಮಾಡೋಕ್ಕೆ ಸುಮ್ಮನೆ ಹೋಗೇ ಇಲ್ಲ. ಯಾಕೆಂದರೆ ಹಾಕಿದ್ರೂ ಕೂಡ ಸುಮ್ಮನೆ ವ್ಯೂಸ್ ಬರ್ತಾಯಿಲ್ಲ. ಸುಮ್ಮನೆ ಬೇಜಾರಾಗಿ ಸೊ ಬೇಡ ಅಂತೇಳಿ ಹಾಗೆ ಸ್ಟಾಪ್ ಮಾಡಿದೆ. ಬಟ್ ಅಥವಾ ನಾನು ಮಾಡ್ತಿರೋ ಕಂಟೆಂಟ್ ಅಥವಾ ಅದೇ ಥರ ಇತ್ತಲ್ಲ ಅಥವಾ ನಾನು ಮಾಡ್ತಿರೋ ವೀಡಿಯೋಸ್ನ ಯಾರಿಗಾರು ಇಷ್ಟ ಆಗ್ತಿಲ್ವ ಏನಂತ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಇರಲಿ, ಆದರೂ ಕೂಡ ಮತ್ತೆ ಹೋಗಲಿ, ಅದು ಏನೋ ಸ್ಟಾಪ್ ಆಗಿದೆ, ಏನೋ ಒಂದು ಇರ್ಬೋದು. ಮತ್ತು ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾ ಇರುವ ವ್ಯೂಸ್ 1 ಬಂದಿರಲಿ 2 ಬಂದಿರಲಿ ಹಾಕು ಅಂತೇಳಿ ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಬೇಜಾರಾಗುತ್ತೆ ಕೆಲವೊಂದು ಸತಿ ಹೋಗಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವ್ಯೂಸ್ ಬರ್ತಾ ಇಲ್ಲ ಅಂದರೆ. ಸೊ ಆದರೂ ಪರವಾಗಿಲ್ಲ, ಮತ್ತೆ ಹಾಕ್ತಾಯಿದ್ದೀನಿ. ಸೊ ಬನ್ನಿ, ಏನಾಗಲ್ಲ, ಹೀಗೆ ಕಂಟಿನ್ಯೂ ಆಗಿ ಒಂದಿನ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಮತ್ತೆ ವೀಡಿಯೋಸ್ನ ಮಾಡಿ ಹಾಕುವ ಅಂತ ಹೇಳಿ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ತುಂಬ ದಿನ ಆಯಿತು, ಈಗ 1 ವರ್ಷ ಕಂಪ್ಲೀಟ್ ಆಗ್ತಿದ್ದಂಗೆ ಒಂದು ಸ್ವಲ್ಪ ಗ್ರೋತ್ ಆಗುತ್ತೆ ನನ್ನ ಚಾನಲು ಅಂತ ಅಂದ್ಕೊಂಡಿದ್ದಾಗಿತ್ತು. ಬಟ್ 1 ವರ್ಷ ಆಗ್ತಾ ಅದು ಗ್ರೋತ್ ಆಗೋದು ಬಿಟ್ಕೊಂಡು ಇನ್ನೂ ಡೌನಲ್ಲೇ ಬರ್ತಾ ಇದೆ. ಸೊ ಹಾಗಾಗಿ ತುಂಬ ಬೇಜಾರಾಯಿತು, ಯಾಕೆ ಹೀಗೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ಆದರೂ ಏನೋ ಗಟ್ಟಿ ಮನಸ್ಸು ಮಾಡಿ ಮತ್ತೆ ವ್ಲಾಗ್ಸ್ನ ಹಾಕಿ ಕಂಟಿನ್ಯೂ ಆಗಿ ಮಾಡುವ ಅಂತೇಳಿ ಅಂದ್ಕೊಂಡು ಮತ್ತೆ ಮಾಡ್ತಾಯಿದ್ದೀನಿ. ಸೊ ಏನು ಮಾಡೋಕ್ಕಾಗೋದಿಲ್ಲ, ಈ ರೀತಿ ಕಷ್ಟಪಟ್ಟರೆ ಒಂದಿನ ಫಲ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ನಂಬಿದ್ದೀನಿ. ಸೊ ಆ ನಂಬಿಕೆನ ಮತ್ತೆ ಗಟ್ಟಿ ಮನಸ್ಸು ಮಾಡಿ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಅಡಿಕೆ ಶಶಿಗೆ ಬುಡ ಮಾಡೋದು ಒಂದು 30 ಬುಡ ಇತ್ತು. ನಾನು ಅಮ್ಮ ಇವತ್ತು ಬೆಳಿಗ್ಗೆ ಬಂದು ಅಷ್ಟು ಬುಡನ ಮಾಡಿಬಿಡುವ ಅಂತೇಳಿ ಅಂದ್ಕೊಂಡಿದ್ದೋಗಿತ್ತು. ಒಂದು ಒಪ್ಪತ್ತಿ ಮುಗಿಯುತ್ತೆ, ಇನ್ನು ಸ್ವಲ್ಪ ಬೇಗನೆ ಮುಗಿಯುತ್ತೆ ಅಂತ ಹೇಳಿಬಿಟ್ಟು ಬೆಳಿಗ್ಗೆನೇ ಬರಬೇಕಿದ್ರೆ ಬುಟ್ಟಿ ತಗೊಂಡು ಬರುವ ಅಂತೇಳಿ ಹೇಳ್ಕೊಂಡಿದ್ವಿ. ನಿನ್ನೆ ಸಂಜೆನೇ ಹೇಳ್ಕೊಂಡಿದ್ವಿ. ಇವತ್ತು ಹೋಗಬೇಕಿದ್ರೆ ಬುಟ್ಟಿ ತಗೊಂಡು ಹೋಗಬೇಕು, ಪ್ಲಾಸ್ಟಿಕ್ ಬುಟ್ಟಿ 2 ತಗೊಂಡು ಹೋಗ್ಬೇಕು ಗೊಬ್ಬರನ ಹೋಗಲಿಕ್ಕೆ ಅಂತ ಹೇಳಿಬಿಟ್ಟು. ಬಟ್ ಇವತ್ತು ಬೆಳಗ್ಗೆನೂ ಕೂಡ ನೆನ್ಪು ಮಾಡ್ಕೊಂಡಿದ್ವಿ. ಆದರೆ ಬರಬೇಕಿದ್ರೆ ಮರ್ತೋಗ್ಬಿಟ್ಟಿದೆ. ನನಗೂ ನೆನಪಿಲ್ಲ, ಅಮ್ಮಂಗೂ ನೆನಪಿಲ್ಲ, ಮನೇಲಿದ್ದ ಅಪ್ಪಂಗಾದರೂ ಅವರಿಗೂ ಕೂಡ ನೆನ್ಪು ಮಾಡೋಕೆ ಮರ್ತೋಗ್ಬಿಟ್ಟಿದೆ. ನಾವು ಬರಬೇಕಿದ್ರೆ ನಾವೇನು ಮಾಡಿದ್ವಿ, ಗಾಡಿ ಸ್ಟಾರ್ಟ್ ಮಾಡಿವಿ, ಬಂದೇವೇ ಬಿಟ್ವಿ. ಇಲ್ಲಿ ಬಂದ ತಕ್ಷಣ ನೆನಪಾಯಿತು, ಅಯ್ಯೋ ದೇವರೇ ಬುಟ್ಟಿನೇ ತಂದಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಸುಮಾರು 11 ಕಾಲಾಗಿದೆ. ಇವಾಗ ಎಲ್ಲ ರಿಂಗೆಲ್ಲ ಮಾಡಾಯಿತು ಅಂತಂದರೆ ಬುಡ ಎಲ್ಲ ಮಾಡಾಯಿತು, ನಮ್ಮದು ಮುಗೀತು. 11 ಕಾಲಾಗಿದೆ. ಈಗ ಬುಟ್ಟಿ ಇಲ್ಲದೆ ಇಲ್ಲಿ ಒಂದು ಕೂಡ ಬುಟ್ಟಿ ಇಲ್ಲ, ಏನೂ ಕೂಡ ಇಲ್ಲ. ಬುಟ್ಟಿ ಇಲ್ಲದೆ ಗೊಬ್ಬರ ಏನು ಮಾಡೋದು, ಮತ್ತು ಬೇರೆ ಕೆಲಸ ಏನೂ ಇಲ್ಲ. ಹಾಗಾಗಿ ಸ್ವಲ್ಪ ಹುಲ್ಲನ್ನ ಸೋರ್ಕೊಂಡು ಮನೆಗೆ ಹೋಗಾದರೂ ಏನಾದರೂ ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹುಲ್ಲನ್ನ ಇಲ್ಲಿ ಅರ್ಧ ಮಾಡಿಟ್ಟಿದ್ವಿ. ಇಲ್ಲಿ ಅಮ್ಮ ಸೋರ್ತಾ ಇದ್ದಾಳೆ ಇಲ್ಲಿಗೆ. ಇಲ್ಲಿ ಸ್ವಲ್ಪ ದರೆ ಹತ್ರ ಒಂದು ಸ್ವಲ್ಪ ಹಸಿ ಹುಲ್ಲುಂಟು, ಅದನ್ನೆಲ್ಲ ಮಷಿನ್ ಹೊಡೆದಿರಲಾಗಿತ್ತು. ಹಾಗೆ ಅಲ್ಲಿ ಸ್ವಲ್ಪ ಕಾಲಿಗೆ ಒಳಗೆ ಮತ್ತು ಸ್ವಲ್ಪ ದರೆ ಮೇಲೆಲ್ಲ ಮಿಷಿನ್ ಹೊಡೆದಿಲ್ಲ, ಹುಲ್ಲನ್ನ ಹಾಗೆ ಇಟ್ಟಿದ್ವಿ. ಬಂದಾಗ ಇಲ್ಲಿಂದ ಹಸಿ ಹುಲ್ಲನ್ನ ತಗೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಈ ಪರಿಸ್ಥಿತಿ ಆಗಿದೆ. ಅಂದರೆ ನೆನಪಿನ ಶಕ್ತಿ ಎಷ್ಟು ಇದೆ ಅಂತಂದರೆ ನಮಗೆ ಬುಟ್ಟಿ ಬೇಕೇ ಬೇಕು, ಇಲ್ಲಿ ಗೊಬ್ಬರ ಹಾಕಲಿಕ್ಕೆ ಬುಟ್ಟಿ ಬೇಕೇ ಬೇಕು. ಅದನ್ನು ತರೋಕ್ಕೂ ಕೂಡ ಮರ್ತೋಗ್ಬಿಟ್ಟಿದೆ. ಅಷ್ಟು ಬೇಗನೆ ನಾವು ಮರ್ತುಬಿಟ್ಟು, ಅಂದರೆ 5 ನಿಮಿಷ ಮುಂಚೆನೇ ಹೇಳ್ಕೊಂಡಿದ್ವಿ ಬುಟ್ಟಿನ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು. ಅದನ್ನು ಮರ್ತುಬಿಟ್ಟು ಈಗ ಬೇಗ ಹೋಗಬೇಕಾಗಿದೆ. ಮನೆಗೆ ಹೋಗಿಬಿಟ್ಟು ಕೂಡ ಬೇರೆ ಕೆಲಸ ಇರುತ್ತಲ್ವ, ಅದನ್ನಾದರೂ ಮಾಡುವ. ಮತ್ತು ಇಲ್ಲಿದ್ಕೊಂಡು ಸುಮ್ಮನೆ ಯಾಕೆ ಟೈಮ್ ಪಾಸ್ ಮಾಡೋದು ಅಂತ ಹೇಳಿ ಈಗ ಹುಲ್ಲನ್ನ ಅಜ್ಜನ ಒಂದು ರೆಡಿ ಮಾಡ್ಕೊಂಡು ಈಗ ಮನೆಗೆ ಹೋಗೋದು. ಸೊ ಮನೆಗೆ ಹೋಗಿಬಿಟ್ಟು ಅಮ್ಮನ ತೋಟದಲ್ಲೇನೋ ಅಡಿಕೆ ಮರ ಕಡ್ದಾಕಿದ್ದು ಉಂಟಂತೆ, ಅದು ನಮ್ಮಪ್ಪ ಬೇಕು ಅಂತ ಹೇಳಿದ್ದಾರೆ. ಅವರು ಕೂಡ ಕಾಲ್ ಮಾಡಿ ಹೇಳಿದ್ದಾರೆ, ಬಂದು ಅದನ್ನು ತಗೊಂಡು ಹೋಗ್ರಿ, ನಾನು ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಅದು ಹೋಗಿ ನಾವು ತಗೊಂಡು ಬಂದುಬಿಟ್ರೆ ಎಷ್ಟು ಬೇಕು ಅಳತೆಯಿಂದ ಕಟ್ ಮಾಡಿಬಿಟ್ರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ. ಅದನ್ನು ಹೋಗಿ ಈಗ ಅಪ್ಪಂಗೆ ಹೇಳಬೇಕು, ಆ ಕೆಲಸ ಆದರೂ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನೀಗ ಅಮ್ಮ ಅಜ್ಜನ ಕಟ್ಕೊಂಡು ಈಗ ಮನೆಗೆ ಹೋಗ್ತಾಯಿದ್ವಿ. ಸೊ ಎಂಥ ಕರ್ಮ ಅಲ್ಲ ನಮ್ಮದು ತಲೆ ಅಂದರೆ, ಹೀಗಾದರೆ ಭಾಳ ಕಷ್ಟ ಇದೆಯಪ್ಪ. ಸೊ ಮಸಿನ್ನು ಕೂಡ ಬಂದ್ ಮಾಡಾಯಿತು. ಬಾವಿಗೆ ಸ್ವಲ್ಪ ನೀರು ಇಳಿದಿದೆ, ಇನ್ನು ಸ್ವಲ್ಪ ಹೊತ್ತಿದ್ದಿದ್ರೆ ಸ್ವಲ್ಪ ನೀರು ಜಾಸ್ತಿ ಬಂದಿದೆ. ಬುಡಕ್ಕೆಲ್ಲ ಒಂದು ಸ್ವಲ್ಪ ಒದ್ದೆ ಆಗಿದೆ. ತೆಂಗಿನಕಾಯಿನ ಬೀಜಕ್ಕೆ ಇಲ್ಲಿಟ್ಟಿದ್ವಿ. ಇಲ್ಲಿ ಒಂದು, ಆ ಶಶಿ ಬುಡಕ್ಕೊಂದು, ಮತ್ತು
ಇಲ್ಲೆಲ್ಲ ಇಟ್ಟಿದ್ವಿ. ಇಲ್ಲೊಂದೆರಡು ಒಂದು ಸುಮಾರು 6 ಬೀಜಕ್ಕೆ ಇಟ್ಟಿದ್ವಿ. ಇಲ್ಲಿ ಇಟ್ಟಿದ್ವಿ. ಈಗ ನೆಕ್ಸ್ಟ್ ಮನೆ ಹತ್ರ ಹೋಗಿ ಇಡಬೇಕು. ಇಲ್ಲಿ ಯಾವಾಗಲೂ ಕೂಡ ಇಲ್ಲಿ ನೀರು ಬಿಡೋಕ್ಕಾಗಲಿ ತಂಪಿರೋದು ಕಡಿಮೆ ಅಂತ ಹೇಳ್ಬಿಟ್ಟು ಕೊಬ್ಬರಿ ಆಗಿಬಿಡತ್ತೆ, ಮೊಳಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇಲ್ಲಿ ಇಟ್ಟಿದ್ವಿ. ನೆಕ್ಸ್ಟ್ ಮನೆಗೆ ತಗೊಂಡು ಹೋಗಬೇಕು. ನಮ್ಮದು ಯಾವ ಥರ ಕೆಲಸ ಆಗುತ್ತೆ ಅಂದರೆ ದಿನ ಹೋಗ್ತಾ ನಮ್ಮದು ವಿಚಿತ್ರಕ್ಕೆ ಕೆಲಸ ಆಗಬಾರ್ದೇನು ಅನಿಸುತ್ತೆ. ಇವತ್ತು ಒಂದೊಪ್ಪತ್ತು ಇಲ್ಲಿ ಬಂದಿದ್ದೀವಿ. ಇದನ್ನು ಕೂಡ ಆ ಬುಟ್ಟಿ ಮರೆತು ಬಂದುಬಿಟ್ಟು ಈ ಥರ ಆಗಿದೆ. ಇಲ್ಲ ಅಂತಂದರೆ ನಾನು ಅಮ್ಮ ಸೇರಿಕೊಂಡು ಅಲ್ಲಿ ಹತ್ತಿರದಲ್ಲಿರೋದು ಒಂದೊಂದು 20 ಸಸಿಗೆ ನಾವು ಹಾಕ್ತಿದ್ರಾಗಿತ್ತು ಗೊಬ್ಬರನ. ಈಗ ಆ ಕೆಲಸನೂ ಸ್ಟಾಪ್ ಮಾಡಿಬಿಟ್ಟು ಸುಮ್ಮನೆ ಆ ಪೆಟ್ರೋಲ್ ಖರ್ಚು ಮಾಡಿಕೊಂಡು 4 ಕಿಲೋಮೀಟ್ರ್ ಬಂದು ಈಗ ಮತ್ತೆ ವಾಪಸ್ ಹೋಗೋದು, ಮತ್ತು ಮಧ್ಯಾಹ್ನ ಮೇಲೆ ಬರ್ತೀವಿ ಎಲ್ಲನೂ ಗ್ಯಾರಂಟಿ ಇಲ್ಲ, ಮತ್ತು ನಾಳೆ ಬರೋದು. ಸೊ ಇದೇ ರೀತಿಯಾಗಿ ನಮ್ಮದು ಕೆಲಸ ಆಗುತ್ತೆ. ಯಾರಿಗಾದ್ರೂ ಒಬ್ಬರಿಗೆ ತಲೆಗೆ ಬಂದಿದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಸೊ ಈಗ ಅಮ್ಮ ಆಲ್ರೆಡಿ ಹೋಗಿದ್ದಾರೆ ವಜ್ಜೆನ ತಗೊಂಡು, ಅಂದರೆ ಹುಲ್ಲಿನ ವಜ್ಜೆ ತಗೊಂಡು. ಈಗ ನಾನು ಹೋಗ್ಬಿಟ್ಟು ಮನೆಗೆ ಹೋಗಿ ಈಗ ಮತ್ತೇನು ಕೆಲಸ ಮಧ್ಯಾಹ್ನ ತನಕ ಏನು ಕೆಲಸ ಮಾಡೋಕ್ಕಾಗತ್ತೆ ಅಂತೇಳಿ ನೋಡಬೇಕು. ಅಮ್ಮ ತೋಟಕ್ಕೆ ಹೋಗಿದ್ಲಲ್ಲ, ಅವಾಗ ಹುಲ್ಲು ಸೋರಬೇಕಿದ್ರೆ ಮಿಡಿತ ಸಿಕ್ಕಿದೆ 1-2, ಅದನ್ನು ಬೆಕ್ಕಿಗಂತ ಹೇಳ್ಕೊಂಡು ಅಮ್ಮ ಹಿಡ್ಕೊಂಡು ಬಂದಿದ್ದಾರೆ. ಈಗ ಇಲ್ಲಿ ತಗೊಂಡು ಬಂದ್ಕೊಂಡು ಈಗ ಒಂದು ಸ್ವಲ್ಪ ಆಟ ಆಡಿಸ್ತಾ ಇದ್ದಾಳೆ ಅಮ್ಮ. ಇಲ್ಲಿ ಯಾವಾಗ ಬಂದರೂ ಮನೆಗೆ ಬಂದಾಗ ತ್ರಾಸು ಕೊಡ್ತಿದ್ರಾಗಿತ್ತು. ಹಾಗೆ ಇವತ್ತು ತುಂಬ ದಿನ ಆಗಿತ್ತು, ತಂದಿರಲಿಲ್ಲ ಆಗಿತ್ತು. ಇವತ್ತು ತಂದಿರೋದು ಅವ್ರಿಗೆ ಗೊತ್ತಿಲ್ಲ ಆಗಿತ್ತು. ಕರೆದುಬಿಟ್ಟು ಈ ಬೆಕ್ಕಿಗಳಿಗೆ ಒಂದು ಸ್ವಲ್ಪ ಆಟ ಆಡಿಸ್ತಾ ಇದ್ದಾರೆ. ಹಾಗೆ ಪಿಂಕಿನೂ ಕೂಡ ಬಂದಿದ್ದಾಳೆ. ಆ ಪಿಂಕಿಗೆ ಇದ್ದಾಗಲೇ ಅವ್ರಿಗೆ ಕೊಟ್ಬಿಟ್ರೆ ಪಿಂಕಿ ಕಚ್ಚತ್ತೆ. ಹಾಗಾಗಿ ಅವರಿಬ್ಬರಿಗೆ ಸಪ್ರೇಟಾಗಿ ಕೊಡಬೇಕು. ಹಾಗೆ ಒಂದು ಸ್ವಲ್ಪ ಆಟ ಆಡ್ತಾ ಇದ್ದಾರೆ. ನೋಡಿ ಅವ್ರದ್ದು ಒಂದೊಂದು ಕಾಲು ಮತ್ತು ಬೊಬ್ಬೆ ಅದೆಲ್ಲ ಕೇಳಿಬಿಟ್ರೆ ಇವ್ರದ್ದು ಪಾಪ ಅನಿಸ್ಬಿಡುತ್ತೆ. ಆದರೆ ಕೈಗೆಲ್ಲ ಸಿಕ್ಬಿಟ್ರೆ ಸರಿಯಾಗಿ ಬರ ಎಳೆದ್ಬಿಡ್ತಾರೆ. ಕೊಡೋ ತನಕ ಅವ್ರಿಗೆ ಸಮಾಧಾನ ಏನಿರಲ್ಲ. ಕೊಟ್ಟ ತಕ್ಷಣ 1 ಸೆಕೆಂಡ್ ಒಳಗೆ ತಿನ್ಕೊಂಡ್ಬಿಡ್ತಾರೆ. ಹಾಗೆ ಇಬ್ರಿಗೂ ಕೂಡ ಸಪ್ರೇಟಾಗಿ ಕೊಡಬೇಕು. ಕೊಟ್ಟಿದ ತಕ್ಷಣ ಅವರು ಹೆಂಗೆ ತಿಂತಾರೆ ಅಂದರೆ ಕಣ್ಣಿಗೆ ಕಾಣಿಸ್ಕೊಳ್ಳೋ ಥರ ಇರೋದಿಲ್ಲ. ಅಷ್ಟು ಬಾಯೊಳಗೆ ಒಂದೇ ಸತಿ ತುರ್ಕೊಂಡು ತಿಂದು ಮುಗಿಸಿ ಖಾಲಿ ಮಾಡ್ಕೊಂಡೇ ಬಿಡ್ತಾರೆ. ಅಷ್ಟು ಬೇಗ 1-2 ಸೆಕೆಂಡ್ ಒಳಗೆ ತಿಂದು ಖಾಲಿಯಾಗಿಬಿಡತ್ತೆ. ಇಲ್ಲಿ ನಮ್ಮಪ್ಪ ಗುದ್ಲಿಗೆ ಮತ್ತು ಗೊಬ್ಬರ ತುಂಬುವಂಥದ್ದಕ್ಕೆ ಮತ್ತು ಪಿಕಾಸಿಗೆ ಎಲ್ಲದಕ್ಕೂ ಗುಟ್ಟ ಹಾಕ್ತಾ ಇದ್ದಾರೆ. ಈ ಥರ ಕಂಬ ಏನಂತಾರೆ ಪಪ್ಪ ಇದಕ್ಕೆ? ಪಾವು. ಪಾವು ಹಾಕ್ತಾ ಇದ್ದಾರೆ. ತೋಟದ ಕೆಲಸ ಉಂಟು, ಹಾಗೆ ಗೊಬ್ಬರನ ತೆಗಿಯೋಕ್ಕೆಲ್ಲ ಉಂಟಲ್ಲ ಇವಾಗ. ಹಾಗಾಗಿ ಏನೇನೆಲ್ಲ ಅಲ್ಗಾಡ್ತಾ ಉಂಟು, ಮತ್ತು ಸ್ವಲ್ಪ ಲಡ್ಡಾಗಿರೋದಕ್ಕೆಲ್ಲ ನಮ್ಮಪ್ಪ ಸರಿ ಮಾಡಿ ಈಗ ಹಾಕ್ತಾಯಿದ್ದಾರೆ. ಇನ್ನು ಈಗ ಬೇಳೆಗೆ ಏನು ಮಾಡ್ತಾಯಿದ್ದಾರೆ ಗುತ್ತಿಗೆ ಮತ್ತು ಪಿಕಾಸಿಗೆ. ಮತ್ತು ಇದು ಗೊಬ್ಬರ ತುಂಬಲಿಕ್ಕೆ ಈ ಥರದ್ದು ಯೂಸ್ ಮಾಡ್ತೀವಲ್ಲ, ಇದಕ್ಕೆಲ್ಲ ಕರೆಕ್ಟಾಗಿ ಹಾಕಿ ಗಟ್ಟಿ ಮಾಡ್ತಾ ಇದ್ದಾರೆ ನಮ್ಮಪ್ಪ. ಇವತ್ತು ಮನೆಯಲ್ಲಿ ಎತ್ಕೊಂಡು ಈ ಕೆಲಸ ಮಾಡ್ತಾಯಿದ್ದಾರೆ. ಚೋಟು ಎಂಥದ್ದು ಇಲ್ಲಿ ಅಡಿ ಕೂತ್ಕೊಂಡಿದ್ದಿ? ಎಂಥದ್ದು? ಎಲ್ಲೂ ಕೂತ್ಕೊಳ್ಳಿಕ್ಕೆ ಜಾಗ ಸಿಕ್ಕಿಲ್ಲ ನಿಂಗೆ? ಇಲ್ಲಿ ನೋಡ್ಬಿಟ್ಟು ಎಲ್ಲೂ ಜಾಗ ಸಿಕ್ಕಿಲ್ಲ. ಸೀಟ್ ಒಂದು ಹಾಳು ಮಾಡ್ಬೇಕು ನಿಂಗೆ. ಆಲ್ರೆಡಿ ಹೋಗಿದೆ ಅದು. ಇದೆ ನಿನ್ಗೆ ಹಬ್ಬ. ಪುಟ್ಟಿಗೆ ಹಬ್ಬ ಮಾಡಿಸ್ತೆ ನಾನು. ಪುಟ್ಟಿ, ಓ ಪುಟ್ಟಿ, ಡುಮ್ಮಿ ಡುಮ್ಮಿ ಡುಮ್ಮಿ. ಆ್ಯಕ್ಚುಲಿ ಬೆಳಗಿನ ಹೊತ್ತಲ್ಲೂ ಕೂಡ ಅಲ್ಲೂ ತೋಟಕ್ಕೆ ಹೋಗಿದ್ರಾಗಿತ್ತು, ಬುಟ್ಟಿ ತಗೊಂಡು ಹೋಗಿಲ್ಲಾಗಿತ್ತು. ವಾಪಸ್ ಮನೆಗೆ ಬರುವಂಥ ಕತೆ ಆಯಿತು. ಇವತ್ತು ಮಧ್ಯಾಹ್ನ ಮೇಲೂ ಕೂಡ ಸೇಮು. ಮಧ್ಯಾಹ್ನ ಬಂದ ತಕ್ಷಣವೇ ಇಲ್ಲಿ ತೋಟದಲ್ಲಿ ಇರುವಂಥ ಕರ್ಗಸ್ ತಗೊಂಡು ಹೋಗುವ ಅಂತೇಳಿ ಅಂದ್ಕೊಂಡ್ವಿ. ಯಾಕೆಂದರೆ ಅಣ್ಣನ ತೋಟದಲ್ಲಿ ಆಲ್ರೆಡಿ ತುಂಬ ಅಡಿಕೆ ಮರನ ಕಡಿಯೋದು ಉಂಟಂತೆ. ಆಲ್ರೆಡಿ ಕಡ್ದು ಕೆಳಗಡೆ ಹಾಕಿದಾರಂತೆ. ಅದನ್ನು ಕಟ್ ಮಾಡ್ಕೊಂಡು ಮನೆ ತಗೊಂಡು ಹೋಗ್ರಿ ಅಂತ ಹೇಳಿದ್ದಾರೆ ಅವರು. ಅದನ್ನು ಕಟ್ ಮಾಡಲಿಕ್ಕೆ ಕರ್ಗಸ್ ಬೇಕಿತ್ತು. ನಮ್ಮಪ್ಪ ಏನಂದರು, ಇಲ್ಲ ಮಷಿನಿಂದನೇ ಕಟ್ ಮಾಡುವ, ಮಷಿನ್ ಉಂಟಲ್ಲ, ಸುಮ್ಮನೆ ಯಾಕೆ ಅಂತ ಹೇಳಿಬಿಟ್ಟು. ಆದರೆ ನನಗೆ ಮಷಿನ್ ಬಗ್ಗೆ ಅದ್ರದ್ದು ಕಟರ್ ಮಷಿನ್ ಇರುತ್ತಲ್ಲ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಮ್ಮಪ್ಪಂಗೆ ತನಗೆ ಗೊತ್ತಿದೆ ಅಂತ ಅಂದರು. ಆ ಮಷಿನ್ನ ಊಟ ಆಗಿದ್ದೆ, ಆ ಮಷಿನೆಲ್ಲ ತೆಗೆದು ಸ್ಟಾರ್ಟ್ ಮಾಡ್ಲಿಕ್ಕೆ ನೋಡಿದ್ವಿ.
ಅದರದ್ದು ಸ್ಟಾರ್ಟೇ ಆಗ್ತಿಲ್ಲ. ಯಾಕಂದರೆ ತುಂಬ ದಿನ ಆಗಿತ್ತು ಅದು ಸ್ಟಾರ್ಟ್ ಮಾಡಿದೆ, ಹಾಗೆಯೇ ಇಟ್ಟಿದ್ರಾಗಿತ್ತಲ್ಲ. ಸೊ ಹಾಗಾಗಿ ಅದನ್ನು ಸ್ಟಾರ್ಟ್ ಮಾಡೋಕ್ಕಾಗೇ ಇಲ್ಲ. ಈಗ ನಾನು ಅಮ್ಮ ಮತ್ತೆ ಇಲ್ಲಿ ಕರ್ಗಸ್ ತಗೊಂಡು ಹೋಗ್ಲಿಕ್ಕೆ ಮತ್ತೆ ಗಾಡಿ ತಗೊಂಡು ಬಂದ್ವಿ. ಈಗ ಹೋಗಿ ತಗೊಂಡು ಹೋಗೋ ತನಕ ಆಲ್ರೆಡಿ ಸುಮಾರು ನಮಗೆ ಟೈಮ್ ಆಗಿಬಿಡತ್ತೆ. ಮಧ್ಯಾಹ್ನ ಊಟ ಆಗಿದ್ದೇ ತಗೊಂಡು ಹೋಗಿದ್ದಿದ್ರೆ ಎಷ್ಟು ತನಕ ಅಲ್ಲಿ ಕಟ್ ಮಾಡ್ಲಿಕ್ಕೆ ಆಗ್ತಿತ್ತಾಗಿತ್ತು. ಅಣ್ಣನೂ ಕೂಡ ಅಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರಂತೆ. ಸೊ ಅವರಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅದು ಮಧ್ಯದಲ್ಲಿ ಇದೆಯಲ್ಲ, ಹಾಗಾಗಿ ತೊಂದರೆ ಆಗ್ತಿದೆಯಂತೆ. ಹೋಗಿ ನಾವು ಬೇಗ ಕಟ್ ಮಾಡ್ಕೊಂಡಿದ್ದಿದ್ರೆ ಅವ್ರಿಗೂ ಕೆಲಸ ಮಾಡಲಿಕ್ಕೆ ಈಸಿ ಆಗ್ತಿತ್ತು. ಇದು ಇವತ್ತೇನೋ ಗೊತ್ತಿಲ್ಲ, ಒಂದಲ್ಲ ಒಂದು ಕೆಲಸ ಸರಿಯಾಗಿ ದಾರಿಯಲ್ಲಿ ಹೋಗ್ತಾನೇ ಇಲ್ಲ, ಉಲ್ಟಾ ಆಗ್ತಾ ಇದೆ. ನಮ್ಮಮ್ಮ ಆಲ್ರೆಡಿ ತಗೊಂಡು ಬರೋಕ್ಕೆ ಹೋಗಿದ್ದಾರೆ ಕರ್ಗಸು. ಸೊ ಅದನ್ನು ತಗೊಂಡು ಹೋಗಿ ಈಗ ನೆಕ್ಸ್ಟ್ ಅದನ್ನು ಅಳತೆ ಮಾಡಬೇಕು. ಯಾಕೆಂದರೆ ನಮ್ಮ ಅಟ್ಟ ಇದೆಯಲ್ಲ, ಅಟ್ಟಕ್ಕಷ್ಟು ಕೂಡ ದಬ್ಬೆ ಸಾಕಾಗ್ತಾ ಇಲ್ಲ. ಹಾಗಾಗಿ ಅಡಿಕೆ ಮರ ನಮ್ಮದೆಲ್ಲ ಎಷ್ಟಿದೆಯೋ ಅಷ್ಟನ್ನು ಕಡಿದ್ಬಿಟ್ಟು ನಾವು ಆಲ್ರೆಡಿ ಮಾಡಿ ಹಾಕಿದ್ದೀವಿ. ಇನ್ನು 2 ಕಡೆಗೆ ಸಾಕಾಗಿಲ್ಲ. ಅದಕ್ಕೆ ತಮ್ಮ ಅಣ್ಣನ ತೋಟದಲ್ಲಿ ತಮ್ಮದು ಇದೆ ಅಡಿಕೆ ಮರ ತುಂಬ ಅಂತ ಅಂದಿದ್ರು. ಸೊ ಈಗ ಅದನ್ನು ಕಟ್ ಮಾಡಿ ನೆಕ್ಸ್ಟನ್ನು ದಬ್ಬೆ ಮಾಡೋಕ್ಕೋಸ್ಕರ ನಾವು ಅದನ್ನು ಕಟ್ ಮಾಡ್ಕೊತಾ ಇದ್ದೀವಿ. ಈಗ ಹೋಗಿ ಅದನ್ನು ಎಷ್ಟು ಅಂತ ಹೇಳಿ ಕಟ್ ಮಾಡಿ ನೋಡಬೇಕು. ಅಮ್ಮ ಇನ್ನೂ ಬಂದಿಲ್ಲಪ್ಪ, ತಗೊಂಡೋಗ್ಲಿ ಬಂದವಳು. ಸೊ ಕರ್ಗಸೆಲ್ಲ ತಗೊಂಡು ಹೋಗಿ ನೆಕ್ಸ್ಟ್ ತೋಟಕ್ಕೆ ಹೋಗಿ ಅದನ್ನು ಕಟ್ ಮಾಡು ನೋಡು. ಮೇಲಿನ ತೋಟದ್ದು ಗೊಬ್ಬರ ಹಾಕಿದ್ದು ನೋಡಿರಲಿಲ್ಲಾಗಿತ್ತು ನಾನು. ಇವತ್ತು ಈ ತೋಟದ ಅಲ್ಲಿ ಅಣ್ಣನ ತೋಟ ನಮ್ಮ ತೋಟಕ್ಕಿಂತ ಮೇಲಿದೆ. ಹಾಗಾಗಿ ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಈ ತೋಟದ ಗೊಬ್ಬರ ನೋಡುವಂಥ ಭಾಗ್ಯ ನನಗೆ ಸಿಕ್ತು. ಇಲ್ಲಾಂತಂದರೆ ಗೊಬ್ಬರ ಹೊರ ದಿನ ಬಂದು ಮುಟ್ತಿದ್ನೋ, ಅಥವಾ ಹಾಗೆ ನಾನು ಬರೋ ತನಕ ಗೊಬ್ಬರ ಹೊರಾಗ್ತಿತ್ತು, ಎಲ್ಲೋ ಗೊತ್ತಿಲ್ಲ. ಸದ್ಯಕ್ಕೆ ಎಲ್ಲಿ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿದೆ. ಇವಾಗ ತೋಟಕ್ಕೆ ಹೋಗಿ ಅಪ್ಪ ಆಲ್ರೆಡಿ ಬಂದಿದ್ದಾರೆ ಅನಿಸುತ್ತೆ ಮನೆಯಿಂದ. ಈಗ ಹೋಗಿ ಅಳತೆ ಮಾಡಿಬಿಟ್ಟು ಕಟ್ ಮಾಡ್ತಾರಾ ಅಥವಾ ಏನು ಮಾಡುತ್ತಾ, ಕಟ್ ಮಾಡೋಕೆ ಆ ಕರ್ಗಸಿಂದ ಆಗುತ್ತೆ ಅಲ್ವಂತ ಒಂಚೂರು ಗೊತ್ತಿಲ್ಲ. ಹೋಗಿ ನೋಡುವ ಏನು ಎಂಥ ಕತೆ ಆಗಿದೆ, ಅಲ್ಲಿ ಅವಸ್ಥೆ ಹೇಗೆ ಆಗಿದೆ ಅಂತ ಹೇಳ್ಬಿಟ್ಟು. ಒಂದು 2-3 ತಿಂಗಳ ಮುಂಚೆನೇ ಇಲ್ಲಿ ಕಟ್ ಮಾಡಿ ಇಟ್ಟಿದ್ರಾಗಿತ್ತು. ಅಡ್ಡ ತಿಡ್ಡ ಆ ಕಡೆ ಈ ಕಡೆ ಬಿದ್ದಿರೋದು. ನಮಗೆ ಎಷ್ಟು ಬೇಕು ಅಳತೆಯಲ್ಲಿ ಅಳತೆ ಮಾಡಿಬಿಟ್ಟು ಕಟ್ ಮಾಡಿದ್ವಿ. ಹಾಗೆ ಕಟ್ ಮಾಡಿದ್ದನ್ನು ಹೊರ್ತಾ ಇದ್ದೀವಿ. ಅದು ಫುಲ್ಲಾಗಿ ಒಣಗಲಿಲ್ಲ, ಹಾಗಾಗಿ ಸ್ವಲ್ಪ ವೇಟ್ ಇದೆ. ನನ್ನ ಹತ್ರ ಹೊರ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ದೊಡ್ಡದಿರೋದೆಲ್ಲ ಅಪ್ಪ ಮತ್ತು ಅಮ್ಮ ಸೇರ್ಕೊಂಡು ಹೊರಿದ್ರು. ಹಾಗೆ ಚಿಕ್ಕದಿರೋದೆಲ್ಲ ನಾವು ಮೇಲ್ಗಡೆ ತೋಟದ ಮೇಲ್ಗಡೆ ಇರುತ್ತಲ್ಲ ಅಲ್ಲಿ ಹೋಗ್ಕೊಂಡು ಹಾಕಿದ್ವಿ. ಅಲ್ಲಿ ಹೋಗಿದ ತಕ್ಷಣ ಒಡ್ದು ದಬ್ಬೆ ಮಾಡ್ಬೋದು ಅಂತ ಹೇಳ್ಬಿಟ್ಟು, ತೋಟದಲ್ಲಿದ್ದರೆ ಅವ್ರಿಗೆ ಕೆಲಸ ಮಾಡೋಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ತುಂಬ ವೇಟ್ ಇತ್ತು, ಫುಲ್ಲಾಗಿ ಒಣಗಿ ಇರಲಿಲ್ಲಾಗಿತ್ತು. ತೋಟದಲ್ಲಿ ಅಷ್ಟೊಂದು ಬಿಸಿಲು ಬೀಳೋದಿಲ್ಲಲ್ಲ, ಹಾಗಾಗಿ ಅಷ್ಟೊಂದು ಪೂರ್ತಿಯಾಗಿ ಒಣಗಿರಲಿಲ್ಲಾಗಿತ್ತು. ಇಲ್ಲೊಂದು ಮರ ಅಂತೂ ಒಬ್ಬರ ಹತ್ರ ಇದ್ದರೆ ಕಡಿಯೋಕ್ಕೆ ಆಗ್ತಿರಲಿಲ್ಲಾಗಿತ್ತು. ಇನ್ನೊಂದು ಮರಕ್ಕೆ ತಾಗ್ಬಿಟ್ಟು ಇನ್ನೊಂದು ಮರ ಚಾನ್ಸಸ್ಸು, ಮತ್ತು ಕಾಳುಮೆಣಸಿನ ಬಳ್ಳಿ ಎಲ್ಲ ಹಾಳಾಗೋದಿತ್ತು. ಹಾಗಾಗಿ ಅಣ್ಣನೂ ಕೂಡ ಇದ್ರಾಗಿತ್ತು. ಅವ್ರ ಹತ್ರ ಆಗೋದಿಲ್ಲ, ಒಬ್ಬರ ಹತ್ರ ಇದ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ದರೆ ಮೇಲೆ ಬಿತ್ಕೊಂಡಿದ್ದಾಗಿತ್ತು. ಅದನ್ನು ಕಡಿಯೋಕ್ಕೂ ಸ್ವಲ್ಪ ಕಷ್ಟ ಇತ್ತು. ಅದನ್ನೆಲ್ಲರೂ ಸೇರಿಕೊಂಡು ಕಡಿದ್ವಿ. ಹಾಗೆ ಇದು ಕಡ್ದಿದ ತಕ್ಷಣ ಇನ್ನು ಪೈಪಿನ ಮೇಲೆಲ್ಲ ಬೀಳ್ತು, ಪೈಪೆಲ್ಲ ಒಡೆದೋಗೋ ಚಾನ್ಸಸ್ ಇತ್ತು. ಹಾಗಾಗಿ ಏನೇನೋ ಸರ್ಕಸ್ ಮಾಡಿಬಿಟ್ಟು ಕರೆಕ್ಟಾಗಿ ಎಲ್ಲೂ ಕೂಡ ಏನು ಅನಾಹುತ ಆಗ್ದಂಗೆ ಕಡಿದ್ಬಿಟ್ವಿ. ಹಾಗೆ ಕಡ್ಕೊಂಡು ಅಷ್ಟನ್ನು ಕೂಡ ಮೇಲ್ಗಡೆ ತಂದು ಹೊತ್ತು ಹಾಕಿದ್ವಿ. ಹಾಗೆ ಇದು ಕಾಳುಮೆಣಸಿನ ಬಳ್ಳಿ ನೋಡಿರಿ ಪೂರ್ತಿಯಾಗಿ ಹೋಗಿಬಿಟ್ಟಿದೆ. ಕಾಳುಮೆಣಸು ಕೂಡ ಪೌಷ್ಟಿಕಾಂಶ ಆಗಿ ಕರೆಕ್ಟಾಗಿ ಬೆಳೆದಿಲ್ಲ. ಬೆಲೆ ಅಂತೂ ಒಂದು ಕೂಡ ಇಲ್ಲ, ಅಷ್ಟು ಕೂಡ ಉದ್ದಿ ಹೋಗಿದೆ. ಕಾಳುಮೆಣಸು ಮಾತ್ರ ಇದೆ. ಸುಮಾರಷ್ಟನ್ನು ಕಟ್ ಮಾಡಿ ಇಲ್ಲಿ ಮೇಲ್ಗಡೆ ತಂದು ಹಾಕಿದ್ವಿ. ಇನ್ನು ಮುಗೀತು, ಇನ್ನು 1-2 ಪೀಸ್ ಇದೆಯೇನೋ ಅಷ್ಟೇ. ಈಗ ನಾನು ಗಾಡಿ ತಗೊಂಡು ಸುತ್ತಾಕ್ಸ್ಕೊಂಡು ಮನೆಗೆ ಹೋಗಬೇಕು. ಹಾಗಾಗಿ ಮನೆಗೆ ಹೋಗಿ ಮೋಟರ್ ಸ್ಟಾರ್ಟ್ ಮಾಡಿ ಹೂವಿನ ಗಿಡಕ್ಕೆ ನೀರು ಬಿಡೋದು ತುಂಬ ಕೆಲಸ ಇದೆ. ಹಾಗಾಗಿ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಇಷ್ಟೆಲ್ಲ ತಂದು ಇಲ್ಲಿ ಕಟ್ ಮಾಡಿ ಕರೆಕ್ಟಾಗಿ ಅಳತೆ ಬರೋದು ಅಳತೆಯಲ್ಲಿ ಕಟ್ ಮಾಡಿದ್ವಿ. ಗಿಡ್ಡ ಬರೋದನ್ನು ಕೂಡ ತಂದು ಹಾಕ್ಕೊಂಡಿದ್ದೀವಿ. ಅಳತೆ ಅದಕ್ಕೆ ತಂದುಬಿಟ್ಟು ನೆಕ್ಸ್ಟ್ ಬರ್ತಾರೆ ಅಪ್ಪ ಅಮ್ಮ. ನೆಕ್ಸ್ಟ್ ಹೊಡಿತಾರೆ ಯಾವಾಗಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಷ್ಟು ಆಗಬೇಕಾಗಿತ್ತು ಅಷ್ಟನ್ನು ಕಟ್ ಮಾಡಿ ಮುಗಿಸಿದ್ವಿ. ಅವರು ಕಡ್ದಿರೋದಷ್ಟನ್ನು ಕಟ್ ಮಾಡಿದ್ವಿ. ಈಗ ಮನೆಗೆ ಹೋಗಿ ಹೂವಿನ ಗಿಡಕ್ಕೆಲ್ಲ ನೀರು ಬಿಡಬೇಕು. ನಿನ್ನೆನೂ ಕೂಡ ನೀರು ಬಿಟ್ಟಿರಲಿಲ್ಲ. ಹಾಗೆ ಇವತ್ತು ಅದು ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟನ್ನು ನೀರು ಬಿಟ್ಟು ನೋಡುವ ಎಷ್ಟಾಗತ್ತೋ ಇಲ್ವ ಅಂತ ಹೇಳಿ. ಈಗ ಮನೆಗೆ ಹೋಗಿ ಗಾಡಿ ಇಟ್ಟು ಮತ್ತೆ ಘಟ್ಟ ಇಳಿಯುವಂಥ ಪರಿಸ್ಥಿತಿ ನನಗೆ. ಹಿಂಗಿಂದನೇ ಗಾಡಿ ಇರಲಿಲ್ಲ ಅಂದರೆ ಸೀದಾ ಹೋಗಿದ್ರೆ ಮೋಟರ್ ಸ್ಟಾರ್ಟ್ ಮಾಡಿ ಘಟ್ಟ ಹತ್ಬೋದಿತ್ತು. ಈಗ ಗಾಡಿ ತಗೊಂಡು ಹೋಗೋದು ಮತ್ತೆ ಘಟ್ಟ ಇಳಿದು ಸ್ಟಾರ್ಟ್ ಮಾಡಬೇಕು. ಬನ್ನಿ ಈಗ ಹೋಗಿ ನೋಡುವ. ಸುಮಾರು ಸಂಜೆ ಆಗಿದೆ, ಇವಾಗ ಎಷ್ಟಾಗುತ್ತೋ ಅಷ್ಟನ್ನು ಮಾಡಬೇಕು. ಕಾಳುಮೆಣಸು ಸ್ವಲ್ಪ ಒಂದು ಬುಟ್ಟಿ ಆಗುವಷ್ಟು ತೆಗ್ದಿದ್ವಲ್ಲ, ಅದನ್ನು ಕಪ್ಪು ಮಾಡಿ ಈ ರೀತಿಯಾಗಿ ಬಿಡಿಸಿಬಿಟ್ಟು ಒಣಸ್ಲಿಕ್ಕೆ ಹಾಕಿದ್ವಿ. ಈ ರೀತಿಯಾಗಿ ಕಪ್ಪಾಗಿದೆ. ಇನ್ನು 1-2 ಬಿಸಿಲಾಗುವಷ್ಟು ಒಣಸ್ಲಿಕ್ಕೆ ಹಾಕಬೇಕು. ತಡಿಯೋ ಮಾರೆಯ ನೀನೊಬ್ಬ. ಈ ರೀತಿಯಾಗಿ ಒಣಸ್ಲಿಕ್ಕೆ ಹಾಕಿದ್ವಿ. ಒಂದು ಬುಟ್ಟಿ ಅಷ್ಟೇ ಇರೋದು. ಹಾಗೆ ಮೆಣಸು ಕೂಡ ತಂದಿದ್ರಾಗಿತ್ತು, ಅದನ್ನು ತೊಟ್ಟು ಸಮೇತ ತೆಗೆದು ತೊಳೆದು ಒಣಸ್ಲಿಕ್ಕೆ ಹಾಕಿದ್ದೀವಿ. ಈ ರೀತಿಯಾದ ಮೆಣಸು ಒಂದು ಸ್ವಲ್ಪ ದಿನ ಸಾಕಾಗುವಷ್ಟು ಮೆಣಸನ್ನು ತಂದ್ಕೊಂಡಿದ್ದೀವಿ. ಸುಮಾರು ಒಂದು 5 kg ತಂದಿದ್ರಾಗಿತ್ತು. ಅದನ್ನು ತೊಟ್ಟನ್ನು ತೆಗೆದುಬಿಟ್ಟು ತೊಳೆದು ಒಣಸ್ಲಿಕ್ಕೆ ಹಾಕಿದ್ದೀವಿ.
ತೊಳೆದಿರೋದಕ್ಕೆ ಇನ್ನೊಂದು 2 ಬಿಸಿಲು ಜಾಸ್ತಿನೇ ಒಣಗಿಸಿಟ್ಕೊಳ್ಬೇಕು. ಇಲ್ಲಾಂತಂದರೆ ಬೂರ್ಸ್ ಬಂದು ಮೆಣಸು ಎಲ್ಲ ಹಾಳಾಗುತ್ತೆ. ಅದನ್ನು ಆದಮೇಲೆ ಕರೆಕ್ಟಾಗಿ ಒಂದು ಕ್ಯಾನ್ ಒಳಗೆ ಫುಲ್ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಹೇಗೆ ಗರ್ಗರಿ ಆಗಿರುತ್ತಲ್ಲ ಈ ರೀತಿ ಫುಲ್ಲಾಗಿ ಇದೇ ರೀತಿಯಾಗಿ ಗರ್ಗರಿಯಾಗೇ ಇರುತ್ತೆ. ಯಾವುದೇ ರೀತಿ ಅಂತ ಮೆದು ಆಗೋದಿಲ್ಲ. ಸೊ ಕರೆಕ್ಟಾಗಿ ನಾವು ಒಣಗಿಸ್ಬಿಟ್ಟು ಒಂದು ಕ್ಯಾನ್ ಒಳಗೆ ತುಂಬಿಸಿಟ್ಕೊತೀವಿ. ಹಾಗೆ ಇದು ಕೊಡೆ ಅಡಿಕೆ ಸೋಲ್ದು ಒಣಸ್ಲಿಕ್ಕೆ ಹಾಕಿದ್ದೀವಿ, ಮತ್ತು ಬೇಯಿಸಿಬಿಟ್ಟು ಒಣಸ್ಲಿಕ್ಕೆ ಹಾಕಿದ್ದೀವಿ. ಈ ರೀತಿಯಾಗಿ ಇದು ಒಣಗಿದೆಯೋ ಇಲ್ವೋ ಗೊತ್ತಿಲ್ಲ. ಇವಾಗ ಇದನ್ನೆಲ್ಲ ರಾಶಿ ಮಾಡಿಬಿಟ್ಟು ನೆಕ್ಸ್ಟ್ ಮಷಿನ್ ಸ್ಟಾರ್ಟ್ ಮಾಡಿ ನೀರಕ್ಕೆ ಬಿಡೋದು ಅಂತ ನೋಡೋದು. ಯಾಕಂದರೆ ಆಲ್ರೆಡಿ ಬಿಸಿಲೆಲ್ಲ ಹೋಗಿಬಿಟ್ಟಿದೆ, ಸುಮಾರು 6 ಗಂಟೆ ಆಗಿಬಿಟ್ಟಿದೆ. ಇವಾಗ ಇದನ್ನೆಲ್ಲ ರಾಶಿ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸ ಪಟ ಅಂತ ಮುಗಿಸ್ಬೋದು. ಎಲ್ಲನೂ ಕೂಡ ಅಲ್ಲೇ ರಾಶಿ ಮಾಡಿ ಅಲ್ಲೇ ಮಡಚಿಟ್ಟಿದ್ದೀನಿ. ಮೆಣಸೆಲ್ಲ ಒಳಗಡೆ ಇಡಬೇಕಾ ಅಥವಾ ಏನಂತ ಗೊತ್ತಿಲ್ಲ. ಅಪ್ಪ ಅಮ್ಮ ಬಂದರೆ ಕೇಳಿ ನೋಡ್ತೀನಿ, ಅಥವಾ ಇಲ್ಲಾಂತಂದರೆ ನಾಳೆ ಮತ್ತೆ ಒಣಸ್ಲಿಕ್ಕೆ ಹಾಕಬೇಕಲ್ಲ, ಹಾಗಾಗಿ ಅಲ್ಲೇ ಹಾಗೆ ಮುಚ್ಚಿಟ್ಬಿಟ್ಟಿದ್ದೀನಿ. ಅಲ್ಲೇ ಪೂರ್ತಿಯಾಗಿ ಹಾಗೆ ಮುಚ್ಚಿಟ್ಟು ಅಲ್ಲೇ ರಾಶಿ ಮಾಡಿಟ್ಟಿದ್ದೀನಿ. ಈಗ ಮೋಟಾರ್ನ ಸ್ಟಾರ್ಟ್ ಮಾಡಿಬಿಟ್ಟು ಬರ್ತೀನಿ. ಘಟ್ಟ ಇಳಿಯೋದು ಮತ್ತು ಹತ್ತೋದು ನನಗೊಂದು ದಿನ ದೊಡ್ಡ ಟಾಸ್ಕ್ ಇದ್ದಂಗೆ. ಅದು ಸಾಕಾಗಿಬಿಡತ್ತೆ ಘಟ್ಟ ಇಳಿಯೋದು ಮತ್ತು ಹತ್ತೋದು. ಇವಾಗ ಮತ್ತೆ ಇಳಿದು ಹತ್ತಬೇಕು, ನೆಕ್ಸ್ಟ್ ಬಂದ್ ಮಾಡಲಿಕ್ಕೆ ಮತ್ತೆ ಇಳಿದು ಹತ್ತಬೇಕು. ಇವಾಗಂತೂ ಮೋಟಾರ್ ಒಂದು 3 hours 4 hours ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಸ್ಟಾರ್ಟ್ ಮಾಡಿದ್ರೆ ಸುಮಾರು ರಾತ್ರಿಗೆ ಬಂದ್ ಮಾಡ್ತೀವಿ ನಾವು. ಯಾಕಂದರೆ ಅಡಿಕೆ ಶಿಶಿಗೆ ನೀರು ಬಿಡಬೇಕು. ಡ್ರಿಪ್ ಮಾಡಿದ್ದೀವಿ, ಅಲ್ಲ ಜಟ್ ಮಾಡಿದ್ದೀವಿ. ಅದಕ್ಕೆ ಹಾಗೆ ಇಲ್ಲಿರುವಂಥ ಅಡಿಕೆ ಶಿಶಿಗೂ ಮತ್ತು ತೆಂಗಿನ ಮರಕ್ಕೂ ಕೂಡ ನಾವು ಡ್ರಿಪ್ಪನ್ನು ಮಾಡಿದ್ದೀವಿ. ಅದಕ್ಕೆ 1 ತಾಸು, ಅದಕ್ಕೆ 1 ತಾಸು, 2 ತಾಸು ಅದಕ್ಕೆ ನೀರು ಬಿಡ್ತಾಯಿದ್ವಿ. ನೆಕ್ಸ್ಟ್ ಹೂವಿನ ಗಿಡಕ್ಕೆ ಎಕ್ಸ್ಟ್ರಾ ನೀರು ಬಿಡೋದು, ಎಲ್ಲದಕ್ಕೂ ತನಕ ಸುಮಾರು ಹೊತ್ತು ನಾವು ಮೋಟಾರ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಬೇಗ ಸ್ಟಾರ್ಟ್ ಮಾಡಿದ್ರೆ ಬೇಗ ಬಂದ್ ಮಾಡ್ಬೋದು. ಇವತ್ತು ಸ್ವಲ್ಪ ಲೇಟ್ ಆಗಿದೆ, ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದ್ ಮಾಡಬೇಕಾಗತ್ತೆ. ಎಲ್ಲದಕ್ಕೂ ಇವಾಗ ನೀರು ಬಿಟ್ಟಿಲ್ಲ ಅಂದರೆ ಫುಲ್ಲಾಗಿ ಬೆಳೆನೂ ಬರೋದಿಲ್ಲ, ಏನೂ ಬರೋದಿಲ್ಲ. ಇರುವಷ್ಟು ದಿನನ ನೀರು ಬಿಟ್ಟು ನೋಡೋಕ್ಕೆ ಟ್ರೈ ಮಾಡ್ತೀವಿ.